ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ದೀಪಿಕಾ ಲೈಫ್ ಸ್ಟೈಲ್ ಆ್ಯಂಡ್ ಬ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಪ್ಲೀಸ್ ಫ್ರೆಂಡ್ಸ್, ಈ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಓಂ ಚಾಮುಂಡೇಶ್ವರಿಯೇ ನಮಃ ಅಂತ ಒಂದು ಕಮೆಂಟ್ ಮಾಡಿ. ನವರಾತ್ರಿಯ 3ನೇ ದಿನ ಇವತ್ತು, ಅಂದರೆ ಸೆಪ್ಟೆಂಬರ್ 24 ಇವತ್ತು. ಸೆಪ್ಟೆಂಬರ್ 24 ಬುಧವಾರದ ದಿನ, ನವರಾತ್ರಿಯ 3ನೆಯ ದಿನ. ದುರ್ಗಾದೇವಿ ಈ ದಿನ ಭಕ್ತರಿಗೆ ಯಾವ ಅವತಾರದಲ್ಲಿ ದರ್ಶನ ನೀಡುತ್ತಾಳೆ, ಮತ್ತು ಇಂದು ಯಾವ ಬಣ್ಣ ನೈವೇದ್ಯ ಸಮಯವನ್ನು ಪಾಲಿಸಬೇಕು, ಯಾವ ಬಣ್ಣ ನೈವೇದ್ಯ ಸಮಯವನ್ನು ಪಾಲಿಸಬೇಕು. ಇಂದು ದುರ್ಗೆಯನ್ನು ಪೂಜಿಸುವುದರಿಂದ ಯಾವೆಲ್ಲ ಶುಭ ಫಲಗಳು ಪ್ರಾಪ್ತಿಯಾಗುತ್ತದೆ, ಯಾವ ಮಂತ್ರವನ್ನು ಹೇಳಿಕೊಳ್ಳಬೇಕೆಂದು ಇವತ್ತಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸಿಕೊಡ್ತೀನಿ. ಬನ್ನಿ. ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ಪಕ್ಕದಲ್ಲಿರೋ ಬೆಲ್ಲೈಕನ್ ಕೂಡ ಪ್ರೆಸ್ ಮಾಡಿ. ನಾನು ಹಾಕೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ಗೆ ಬರುತ್ತೆ, ತಕ್ಷಣ ನೋಡ್ಬೋದು. ಇಂದು ನವರಾತ್ರಿಯ 3ನೆಯ ದಿನ. ದುರ್ಗಾ ಮಾತೆಯು ಚಂದ್ರಘಂಟಾ ದೇವಿಯಾಗಿ ತನ್ನ ಭಕ್ತರಿಗೆ ದರ್ಶನ ನೀಡುತ್ತಾಳೆ. ದುರ್ಗಾದೇವಿಯು ದುಷ್ಟ ರಾಕ್ಷಸರ ಸಂಹಾರಕ್ಕೆ ಚಂದ್ರಘಂಟಾ ದೇವಿಯಾಗಿ ಅವತಾರವೆತ್ತಿ ಬರುತ್ತಾಳೆ. ಬ್ರಹ್ಮ, ವಿಷ್ಣು, ಶಿವನ ಶಕ್ತಿಯನ್ನು ಈ ಅವತಾರದಲ್ಲಿ ನಾವು ಕಾಣಬಹುದು. ದೇವಿಯು ತನ್ನ ಕೈಯಲ್ಲಿ ಖಡ್ಗ, ತ್ರಿಶೂಲ, ಬಿಲ್ಲು, ಗದೆಯನ್ನು ಹಿಡಿದಿರುತ್ತಾಳೆ. ಈ ದೇವಿಯ ಹಣೆಯ ಮೇಲೆ ಚಂದ್ರನು ಗಂಟೆಯ ಆಕಾರದಲ್ಲಿ ಕುಳಿತಿರುತ್ತಾನೆ. ಈ ದೇವಿಗೆ 10 ಕೈಗಳಿದ್ದು 10 ಕೈಗಳಲ್ಲೂ ಶಸ್ತ್ರಾಸ್ತ್ರಗಳನ್ನು ಹಿಡಿದು ಸಿಂಹವಾಹಿನಿಯಾಗಿರುತ್ತಾಳೆ. ಮತ್ತು ಚಂದ್ರಘಂಟಾ ದೇವಿಯು ನವಗ್ರಹಗಳಲ್ಲಿ ಶುಕ್ರ ಗ್ರಹದ ಅಧಿದೇವತೆಯಾಗಿರುತ್ತಾಳೆ. ಭಕ್ತಿ, ಶ್ರದ್ಧೆ, ನಂಬಿಕೆಯಿಂದ ಯಾರು ಈ ದೇವಿಯನ್ನು ನವರಾತ್ರಿಯ 3ನೆಯ ದಿನ ಪೂಜಿಸುತ್ತಾರೋ ಅವರಿಗೆ ಸುಖ, ಸಂಪತ್ತು, ಸಮೃದ್ಧಿ, ನೆಮ್ಮದಿ ಪ್ರಾಪ್ತಿಯಾಗುತ್ತೆ. ಬೇಡಿಕೊಂಡ ಭಕ್ತರು ದೈಹಿಕ, ಮಾನಸಿಕ ನೋವುಗಳು ದೂರವಾಗುತ್ತಾ ಸರ್ವ ಪಾಪಗಳು ಕೂಡ ನಶಿಸಿ ಹೋಗುತ್ತೆ. ಜೀವನದಲ್ಲಿ ಬರುವ ಅಡೆತಡೆ, ಶತ್ರುಗಳು, ರಾಕ್ಷಸರ ವಿರುದ್ಧ ಹೋರಾಡಲು ದೇವಿ ನಮಗೆ ವಿಶೇಷವಾದ ಶಕ್ತಿಯನ್ನು ಕರುಣಿಸುತ್ತಾಳೆ. ಚಂದ್ರಘಂಟಾ ದೇವಿಯನ್ನು ಚಂದ್ರಿಕಾ ರಣಚಂಡಿ ಅಂತಲೂ ಕೂಡ ಕರೆಯಲಾಗುತ್ತೆ. ಈ ದೇವಿಯ ಸ್ವರೂಪವು ಶಾಂತ ರೀತಿಯಲ್ಲಿ ಇರುತ್ತದೆ ಮತ್ತು ಶ್ರೇಯಸ್ಸನ್ನು ನೀಡುತ್ತದೆ. ಅಂದರೆ ತಾಯಿಯ ತಲೆಯ ಮೇಲೆ ಗಂಟೆಯ ಆಕಾರದಲ್ಲಿ ಅರ್ಧಚಂದ್ರ ಇರುವುದರಿಂದ ಚಂದ್ರಘಂಟಾ ದೇವಿ ಎಂದು ಹೆಸರಿನಿಂದ ಕರೆಯುತ್ತಾರೆ. ಚಂದ್ರಘಂಟಾ ದೇವಿಯ ವಾಹನ ಸಿಂಹವಾಗಿದ್ದು ಯುದ್ಧಕ್ಕೆ ಹೊರಟಂತಹ ಮುದ್ರೆ ಇದೆ. ಆಕೆಯ ಗಂಟೆಯ ಆಕಾರದ ಚಂದ್ರನ ಶಬ್ದವನ್ನು ಕೇಳಿ ದುಷ್ಟರು ತಮ್ಮ ಶಕ್ತಿಯನ್ನು ಕಳೆದುಕೊಳ್ಳುತ್ತಾರೆ. ಈ ದೇವಿಯನ್ನು ಆರಾಧನೆ ಮಾಡುವುದರಿಂದ ಕೆಟ್ಟ ಶತ್ರುಗಳು ನಾಶವಾಗುತ್ತೆ, ಜೀವನದ ಮೇಲೆ ಭರವಸೆ ಹೆಚ್ಚಾಗುತ್ತೆ. ಹೊಸದಾಗಿ ವಿವಾಹವಾದಂಥ ಸ್ವರೂಪವನ್ನು ಚಂದ್ರಘಂಟಾ ರೂಪದಲ್ಲಿ ಪೂಜಿಸಲಾಗುತ್ತೆ. ಪಾರ್ವತಿ ದೇವಿ ಎಷ್ಟೋ ವರ್ಷಗಳ ಕಾಲ ಕಠಿಣ ತಪಸ್ಸನ್ನು ಆಚರಿಸಿ ಶಿವನನ್ನು ಮದುವೆಯಾಗುವ ವರ ಪಡೆದಿರುತ್ತಾಳೆ. ವಿವಾಹ ಆ ಸಂದರ್ಭದಲ್ಲಿ ಕೈಲಾಸದ ಎಲ್ಲ ಗಣಗಳೊಂದಿಗೆ ಶಿವನು ಪಾರ್ವತಿಯ ಅರಮನೆಗೆ ಬರುತ್ತಾನೆ. ಅತಿ ಭಯಂಕರವಾಗಿ ಕಾಣುತ್ತಿದ್ದ ಶಿವನನ್ನು ನೋಡಿ ಪಾರ್ವತಿ ದೇವಿಯು ಮೂರ್ಛೆ ಹೋಗುತ್ತಾರೆ. ಆಗ ಸಾಕ್ಷಾತ್ ಪಾರ್ವತಿ ದೇವಿಯು ಚಂದ್ರಘಂಟಾ ದೇವಿಯ ರೂಪದಲ್ಲಿ ಶಿವನ ಮುಂದೆ ಪ್ರತ್ಯಕ್ಷಳಾಗಿ ಶಿವನು ರಾಜಕುಮಾರನ ರೂಪ ತಾಳಬೇಕೆಂದು ಕೇಳಿಕೊಳ್ಳುತ್ತಾಳೆ. ಹೀಗೆ ಶಿವನು ಸುಂದರ ವರನ ರೂಪವನ್ನು ತಾಳಿದ ನಂತರ ಶಿವ ಪಾರ್ವತಿಯರ ಮದುವೆ ನೆರವೇರುತ್ತದೆ. ಇದು ನವರಾತ್ರಿಯ 3ನೆಯ ದಿನದ ಕಥೆಯಾಗಿದೆ. ಇನ್ನು ನಾಳೆ ಯಾವ ಸಮಯದಲ್ಲಿ ದುರ್ಗಾದೇವಿ ಅಂದರೆ ಇಂದು ಪೂಜೆಯನ್ನು ಮಾಡಬೇಕು ಅಂತ ನೋಡೋದಾದರೆ, ಬ್ರಹ್ಮ ಮುಹೂರ್ತದಲ್ಲಿ ಬೆಳಗ್ಗೆ 4 ಗಂಟೆಯಿಂದ 34 ನಿಮಿಷದಿಂದ ಬೆಳಗ್ಗೆ 5 ಗಂಟೆ 21 ನಿಮಿಷ ಈ ಸಮಯವನ್ನು ಬಿಟ್ಟರೆ, ಅಮೃತ ಕಾಲ ಬೆಳಗ್ಗೆ 9 ಗಂಟೆಯಿಂದ 11 ನಿಮಿಷ, 10 ಗಂಟೆ 57 ನಿಮಿಷ. ಸಂಜೆ ಸಮಯದಲ್ಲಿ ದುರ್ಗೆಯ ಪೂಜೆಯನ್ನು ಮಾಡುವವರು ಸಂಜೆ 6 ಗಂಟೆ 14 ನಿಮಿಷದಿಂದ ಸಂಜೆ 6 ಗಂಟೆ 38 ನಿಮಿಷ. ನಾಳೆ ಅಂದರೆ ಮನೆಯಲ್ಲಿ ಸಾಧ್ಯವಾದರೆ ಗಾಯತ್ರಿ ದೇವಿಯ ಚಿತ್ರಪಟ, ಅನ್ನಪೂರ್ಣೇಶ್ವರಿ ದೇವಿಯ ಚಿತ್ರಪಟ ಇಟ್ಟು ಪೂಜೆ ಮಾಡಿಕೊಳ್ಳಿ. ಮತ್ತು ಚಂದ್ರಘಂಟಾ ದೇವಿಗೆ ಕನಕಾಂಬರ ಪುಷ್ಪ, ಕಮಲದ ಪುಷ್ಪವನ್ನು ಪೂಜೆಗೆ ಬಳಸಬಹುದು, ಅಲಂಕಾರಕ್ಕೂ ಕೂಡ ಬಳಸಬಹುದು. ಸಾಧ್ಯವಾಗದಿದ್ದರೆ ಹಳದಿ ಬಣ್ಣದ, ಕೆಂಪು ಬಣ್ಣದ ಪುಷ್ಪಗಳನ್ನು ಕೂಡ ಪೂಜೆಗೆ ಬಳಸಬಹುದು. ಇಂದು ದುರ್ಗಾ ಮಾತೆಗೆ ತೆಂಗಿನಕಾಯಿ, ಅನ್ನ ಅಥವಾ ಕೋಕೋನಟ್ ರೈಸನ್ನು ನೈವೇದ್ಯವಾಗಿ ಅರ್ಪಿಸಬಹುದು. ಜೊತೆಗೆ ಕಡಲೆಕಾಳು ಉಶ್ಲಿ, ಪಾಯಸ ಮತ್ತು ಹಾದಿನಿಂದ ಮಾಡಿದ ಸಿಹಿ ಪದಾರ್ಥಗಳನ್ನು, ಚಿತ್ರಾನ್ನವನ್ನು, ಖಾರ ಪೊಂಗಲನ್ನು ಕೂಡ ನೈವೇದ್ಯವಾಗಿ ಇಡಬಹುದು. ಇಂದು ಪೂಜೆ ಮಾಡುವಾಗ ತಪ್ಪದೆ ಹಣೆಗೆ ಗಂಧದ ತಿಲಕವನ್ನು ಇಟ್ಟಿದ್ದರೆ ಒಳ್ಳೆಯದು. ಇಂದು ಅನ್ನಪೂರ್ಣೇಶ್ವರಿ ದೇವಿಯ ಅಷ್ಟೋತ್ತರ ಗಾಯತ್ರಿ ಮಂತ್ರ ಪಠಿಸಿದರೆ ಅಥವಾ ಕೇಳಿದರೆ ಉತ್ತಮೋತ್ತಮ ಫಲಗಳು ಪ್ರಾಪ್ತಿಯಾಗುತ್ತೆ. ದೇವಿಯ ಶರೀರವು ಬಂಗಾರದ ಚಿನ್ನದಂತೆ ಫಳಫಳಿಸುತ್ತದೆ. ಆದ್ದರಿಂದ ಈ ದಿನ ಹಳದಿ ಬಣ್ಣದ, ಬಂಗಾರದ ಬಣ್ಣದ, ನೀಲಿ ಬಣ್ಣದ ವಸ್ತ್ರಗಳನ್ನು ದೇವಿಗೆ ಅರ್ಪಿಸಬೇಕು. ಪೂಜೆ ಮಾಡುವವರು ಕೂಡ ನೀಲಿ, ಹಳದಿ, ಬಂಗಾರದ ಬಣ್ಣವನ್ನು ಪಾಲಿಸಬೇಕು. ಇದರ ಜೊತೆಗೆ ಈ ದಿನ ಓಂ ಹ್ರೀಂ ಶ್ರೀಂ ಚಂದ್ರಘಂಟಾ ದುರ್ಗಾಯೇ ನಮಃ ಎಂದು ಸಾಧ್ಯವಾದಷ್ಟು ಬಾರಿ ಅಥವಾ 108 ಬಾರಿ ಹೇಳಿಕೊಳ್ಳಬೇಕು. ಚಂದ್ರಘಂಟಾ ದೇವಿಯ ಧ್ಯಾನ ಶ್ಲೋಕ ಈ ವಿಧವಾಗಿದೆ. ಪಿಂಡಜ
ಪ್ರವರಾ ಪ್ರವರಾರೂಢ ಚಂಡಕೋಪಾಸ್ತ್ರ ಕೈರುತ ಪ್ರಸಾದಂ ತನುತತೆ ಮಹ್ಯಂ ಚಂದ್ರಘಂಟೇತಿ ವಿಶ್ರುತ ಮೂಲ ಮಂತ್ರಕ್ಕೆ ಸಮಾನವಾದಂತಹ ಧ್ಯಾನ ಶ್ಲೋಕ ಇದಾಗಿದೆ. ನಾಳೆ ಇಂದು ಚಂದ್ರಘಂಟಾದೇವಿಗೆ ಈ ನಿಯಮ ಪಾಲಿಸುತ್ತಾ ಪೂಜೆ ಮಾಡಿ. ನಿಮ್ಮಲ್ಲಿರುವ ಸರ್ವ ಮಾನಸಿಕ ಭಯ ಖಚಿತವಾಗಿ ದೂರವಾಗುತ್ತೆ. ಜೀವನದಲ್ಲಿ ತುಂಬ ಶತ್ರುಗಳ ಕಾಟ, ಗುರುಗಳೇ ನಮ್ಮನ್ನು ಶತ್ರುಗಳ ಕಾಟ ಇರೋರು ನಮ್ಮನ್ನು ಸದಾ ತುಳಿಯಲು ಪ್ರಯತ್ನ ಮಾಡ್ತಿರ್ತಾರೆ. ಚಂದ್ರಘಂಟಾ ದುರ್ಗಾದೇವಿಯನ್ನು ಪೂಜಿಸಿ ಆಕೆಯ ಅನುಗ್ರಹದಿಂದ ಶತ್ರುಗಳು ಕೂಡ ದೂರವಾಗಿ ಜೀವನದ ಮೇಲೆ ನಂಬಿಕೆ, ಧೈರ್ಯ ಮತ್ತಷ್ಟು ವೃದ್ಧಿ ಆಗುತ್ತೆ. ಇನ್ನು ಕೊನೆಯ ಸಂದೇಹ ಏನೆಂದರೆ, ಈ ಬಾರಿ ನವರಾತ್ರಿ ವಿಜಯದಶಮಿ ಸೇರಿ 11 ದಿನ ಬಂದಿದೆ. ದೃಕ್ ಪಂಚಾಂಗದ ಪ್ರಕಾರ ನವರಾತ್ರಿ ಆಚರಣೆ ಮಾಡುವವರು ಚಂದ್ರಘಂಟಾ ದೇವಿಯನ್ನು ಇಂದು ನಾಡಿದ್ದು 2 ದಿನ ಪೂಜಿಸಬೇಕು. ಒಂಟಿಕೊಪ್ಪಲ್ ಪಂಚಾಂಗ ಪಾಲಿಸುವವರು ಸ್ಕಂದಮಾತಾ ದೇವಿಯನ್ನು 2 ದಿನ ಪೂಜಿಸಬೇಕು. ಪಂಚಾಂಗದ ಪ್ರಕಾರ ನವರಾತ್ರಿ ಆಚರಿಸುವವರು ಈ ನಿಯಮಗಳನ್ನು ತಪ್ಪದೇ ಪಾಲಿಸಬೇಕು. ನೋಡಿದ್ರಲ್ಲ, ನವರಾತ್ರಿ 3ನೆಯ ದಿನ ಚಂದ್ರಘಂಟಾ ದುರ್ಗೆಯನ್ನು ಯಾವ ರೀತಿಯಾಗಿ ಪೂಜಿಸಬೇಕು ಅಂತ ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸಿಕೊಟ್ಟಿದ್ದೇನೆ. ಮುಂದಿನ ವಿಡಿಯೋದಲ್ಲಿ ನವರಾತ್ರಿಯ ಮುಂದಿನ 4ನೇ ದಿನದ ದುರ್ಗಾ ಮಾತೆ ಪೂಜೆ ಯಾವ ರೀತಿ ಮಾಡಬೇಕು ಅಂತ ನೋಡೋಣ. ಈ ವಿಡಿಯೋಗೆ ಒಂದು ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಭಕ್ತಿಯಿಂದ ಜೈ ಚಂದ್ರಘಂಟಾ ದೇವಿ ಅಂತ ಬರೆದು ಪ್ರತಿಯೊಬ್ಬರು ವಿಡಿಯೋನ ಶೇರ್ ಮಾಡಿ. ಮತ್ತು ಹೊಸದಾಗಿ ನೋಡ್ತಾ ಇರೋರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ಲೈಕನ್ ಕೂಡ ಪ್ರೆಸ್ ಮಾಡಿ. ನಾನು ಹಾಕೋ ವಿಡಿಯೋಸ್ ಎಲ್ಲ ಪ್ರತಿಯೊಂದು ನಿಮಗೆ ನೋಟಿಫಿಕೇಷನ್ಗೆ ಬರುತ್ತೆ. ಮತ್ತು ನನ್ನ ಚಾನಲಲ್ಲಿ ಪ್ರತಿದಿನ ರಾಶಿ ಭವಿಷ್ಯವನ್ನು ಕೂಡ ನಾನು ತಿಳಿಸಿಕೊಡ್ತೀನಿ ಸ್ನೇಹಿತರೆ. ಹೊಸದಾಗಿ ನೋಡೋರು ನಿಮ್ಮದು ಯಾವ ರಾಶಿ ಅಂತ ಹೇಳಿ ಕಮೆಂಟ್ ಮಾಡಿದ್ರೆ ಆ ರಾಶಿ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ತಿಳಿಸಿಕೊಡ್ತೀನಿ. ಮತ್ತು ಸಿಗೋಣ. ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೋತೀನಿ ಸ್ನೇಹಿತರೆ. ತಮ್ಮೆಲ್ಲರಿಗೂ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ. ಓಂ ಚಂದ್ರಘಂಟಾ ದೇವಿಯೇ ನಮಃ ಅಥವಾ ಓಂ ಚಾಮುಂಡೇಶ್ವರಿಯೇ ನಮಃ ಅಂತ ಕಮೆಂಟ್ ಮಾಡಿ. ನವರಾತ್ರಿ ಆಚರಣೆ ಮಾಡೋದೇ ನವದುರ್ಗೆಯರ ರೂಪದಲ್ಲಿ ಚಾಮುಂಡಿನೇ ಅವತಾರ ಎತ್ತೋದು ಅಂತ ಅವತಾರವನ್ನು ಎತ್ತಿ ಬರ್ತಾರೆ. ಒಂದೊಂದಕ್ಕೋಸ್ಕರ, ಒಂದೊಂದು ಸಂಹಾರಕ್ಕೋಸ್ಕರ ಇವತ್ತು ಚಂದ್ರಘಂಟಾ ದೇವಿಯಾಗಿ ಅವತಾರವನ್ನು ಎತ್ತಿದ್ದಾರೆ. ಹಾಗಾಗಿ 9 ದಿನ ನವದುರ್ಗೆಯರ ರೀತಿಯಲ್ಲಿ ನಾವು ಚಾಮುಂಡಿ ದೇವಿಯನ್ನು ಪೂಜಿಸುತ್ತೇವೆ. ಈ ಚಾಮುಂಡಿ ದೇವಿಯ ಆಶೀರ್ವಾದ ನಮ್ಮೆಲ್ಲರ ಮೇಲೆ ಇರಲಿ ಅಂತ ನಾನು ಕೂಡ ಪ್ರಾರ್ಥಿಸುತ್ತೇನೆ. ನವರಾತ್ರಿಯಿಂದ ಖುಷಿಯಿಂದ ನವದುರ್ಗೆಯರನ್ನು ಪೂಜೆ ಮಾಡೋಣ ಸ್ನೇಹಿತರೆ. ಮತ್ತೆ ಸಿಗ್ತೀನಿ ಉತ್ತಮ ಮಾಹಿತಿಯೊಂದಿಗೆ, ಉತ್ತಮ ರಾಶಿ ಭವಿಷ್ಯದೊಂದಿಗೆ. ನಾನು ನನ್ನ ಚಾನಲಲ್ಲಿ ಪೂಜೆ ಪುನಸ್ಕಾರ ಮತ್ತು ರಾಶಿ ಭವಿಷ್ಯದ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಎಲ್ಲರೂ ಸ್ಕಿಪ್ ಮಾಡದೆ ನೋಡಿ. ಹೊಸದಾಗಿ ನೋಡೋರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ಲೈಕನ್ ಕೂಡ ಪ್ರೆಸ್ ಮಾಡಿ. ನಾನು ಹಾಕೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ಗೆ ಬರುತ್ತೆ, ತಕ್ಷಣ ನೋಡ್ಬೋದು. ಮತ್ತೆ ಸಿಗ್ತೀನಿ. ಓಕೆ, ಬಾಯ್, ಟೇಕ್ ಕೇರ್ ಸ್ನೇಹಿತರೆ. ಎಲ್ಲರಿಗೂ ಬಾಯ್. ಮತ್ತೊಮ್ಮೆ ನವರಾತ್ರಿ 3ನೇ ದಿನದ ಆರಾಧನೆಯ ಪೂಜೆಯ ಶುಭಾಶಯಗಳು. ಚಂದ್ರಘಂಟಾ ದೇವಿ ಎಲ್ಲರನ್ನೂ ಒಳ್ಳೇದು ಮಾಡಲಿ ಅಂತ ಕೇಳ್ಕೊತೀನಿ. ಓಕೆ, ಎಲ್ರಿಗೂ ಮತ್ತೆ ಸಿಗೋಣ ಮುಂದಿನ ರಾಶಿ ಭವಿಷ್ಯದೊಂದಿಗೆ. ಬಾಯ್ ಫ್ರೆಂಡ್ಸ್.